ಚೀಟಿ ವ್ಯವಹಾರದ ವಿಚಾರ ಇದು. ಹಣ ಕೊಟ್ಟ ಜನರಿಗೆ ಚೊಂಬು ಕೊಟ್ಟ ಕಥೆ ಇದು. ಹಣ ವಾಪಸ್ ಕೇಳಿದ್ರೆ ಕೊಲೆ ಮಾಡಿಬಿಡ್ತೀನಿ ಅಂತ ಬೆದರಿಕೆ ಹಾಕಿರುವ ಆರೋಪ ಕೇಳಿಬರ್ತಿದೆ. ಚೀಟಿ ವ್ಯವಹಾರ, ಹಣ ಕೊಟ್ಟ ಜನರಿಗೆ ಚೊಂಬು ಕೊಡಲಾಯ್ತಾ? ಹಣ ವಾಪಸ್ ಕೇಳಿದ್ದಕ್ಕೆ ಕೊಲೆ ಬೆದರಿಕೆಯ ಆರೋಪ ಕೇಳಿಬರ್ತಿದೆ. ಹಿರಿಯ ನಟ ದಿವಂಗತ ದ್ವಾರಕೀಶ್ ಸೊಸೆಯಿಂದ ನಿಜಕ್ಕೂ ವಂಚನೆ ಆಯ್ತಾ? ಚೀಟಿ ಹೆಸರಿನಲ್ಲಿ ಲಕ್ಷ ಲಕ್ಷ ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ. ಸೊಸೆ ವರ್ಷ ರೈ ಸೇರಿ ಮೂವರ ವಿರುದ್ಧ ಗಂಭೀರ ಪ್ರಕರಣ ಇದು. ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಸುಬ್ರಹ್ಮಣ್ಯ, ರಾಜೇಶ್ ಹಾಗೆ ವೆಂಕಟರಮಣ ರೆಡ್ಡಿ ನೀಡಿರುವ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. 3 ಪ್ರತ್ಯೇಕ ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಚೀಟಿ ವ್ಯವಹಾರದ ಸಂಬಂಧ ನಿಜಕ್ಕೂ ಜನರಿಗೆ ಪಂಗನಾಮ ಹಾಕಿಬಿಟ್ರಾ? 15 ಲಕ್ಷಕ್ಕೂ ಹೆಚ್ಚು ಹಣವನ್ನ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ. ಇನ್ನು ಕೆಲವರು ಬಳಿ ಚಿನ್ನವನ್ನ ಪಡ್ಕೊಂಡಿರುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನೋಡಿ, ದಿವಂಗತ ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಮೇರು ನಟ, ಜೊತೆಗೆ ಮೇರು ನಿರ್ದೇಶಕ ಕೂಡ ಹೌದು. ಅವರ ಹೆಸರಿಗೆ ಕಪ್ಪು ಮಸಿ ಬಳಿಯುವ ಕೆಲಸವನ್ನ ಅವ್ರು ಸೊಸೆ ಮಾಡಿಬಿಟ್ರಾ ಅನ್ನುವಂಥ ಚರ್ಚೆ. ಯಾಕಂತ ಹೇಳಿದ್ರೆ ಚೀಟಿ ವ್ಯವಹಾರ ನಿಮ್ಗೆ ಗೊತ್ತಿರುತ್ತೆ. ಮಂತ್ಲಿ ಒಂದಿಷ್ಟು ಹಣವನ್ನ ಕಂತಿನ ರೂಪದಲ್ಲಿ ಕಟ್ತಾ ಬರೋದು, ಅದಾದ ನಂತರದಲ್ಲಿ ಹಣವನ್ನ ಅವರಿಗೆ ತಲುಪಿಸುವ ಕೆಲಸ ಆಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಅವ್ಯವಹಾರಗಳು ಬಹಳ ದೊಡ್ಡ ಮಟ್ಟಿಗೆ ನಡೆಯುತ್ತೆ. ಹಣವನ್ನು ಇಸ್ಕೊಳ್ಳೋದು, ಎಸ್ಕೇಪ್ ಆಗೋದು, ಅಥವಾ ಹಣ ಕೊಟ್ಟೇ ಇಲ್ಲ ಅಂತ ವಾದ ಮಾಡೋದು ಸರ್ವೇ ಸಾಮಾನ್ಯ. ಬಟ್ ಈಗ ಆಗ್ತಿರೋದು ಏನಂತ ಹೇಳಿದ್ರೆ, 15 ಲಕ್ಷಕ್ಕೂ ಹೆಚ್ಚಿನ ಹಣವನ್ನ ಕೇಳಿಕೊಂಡ ನಂತರದಲ್ಲಿ ಕೆಲವರ ಬಳಿ ಚಿನ್ನವನ್ನ ಪಡ್ಕೊಂಡು ಅವ್ರಿಗೆ ಯಾಮಾರಿಸ್ಬಿಟ್ಟಿದ್ದಾರೆ, ಪಂಗನಾಮ ಹಾಕಿದ್ದಾರೆ ಅಂತ ಸಂಬಂಧಪಟ್ಟಂತೆ 3 ಜನ ಕೇಸ್ ಕೊಟ್ಟಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. 3 ಪ್ರತ್ಯೇಕ ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡಿದ್ದಾರೆ. ಬಹಳ ಬೇಜಾರದು ಅಥವಾ ಬೇಸರದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ದ್ವಾರಕೀಶ್ ಅವರು ಇರುವಷ್ಟು ದಿನ ಯಾವುದೇ ಕಪ್ಪು ಚುಕ್ಕಿಯನ್ನ, ಹಣದ ವ್ಯವಹಾರ ಆಗಿರಬಹುದು ಅಥವಾ ಸಿನಿರಂಗಕ್ಕೆ ಸಂಬಂಧಪಟ್ಟಂತಾಗಿ ಯಾವುದು ಕೂಡ ಇಲ್ಲ. ಬಟ್ ಅವರ ಹೆಸರನ್ನ ತುಂಬ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗಬೇಕಾಗಿತ್ತು. ಹೊಸದಾಗೇನು ಕ್ರಿಯೇಟ್ ಮಾಡೋದು ಬೇಡ, ಇರೋ ಹೆಸರನ್ನೇ ನಡೆಸ್ಕೊಂಡು ಹೋಗಿದ್ರೆ ಸಾಕಿತ್ತು. ಬಟ್ ಈಗ ಬಂದಿರುವಂಥ ಗಂಭೀರ ಆರೋಪ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳಷ್ಟು ಬೇಸರ, ಹಾಗೆ ನಮಗೆ ನ್ಯಾಯ ಬೇಕು ಅಂತ ಸಂತ್ರಸ್ತರು ಮಾಡ್ತಾ ಇರುವುದು. ಮಾಟ ಮಹಿಳಾ ಟ್ರಸ್ಟ್ ಅಂತ ಒಂದು ಮಾಡ್ಕೊಂಡಿದ್ರು. ಇವ್ರ ಪಕ್ಕದಲ್ಲೇ ಒಂದು ಮನೆ ಮಾಡ್ಕೊಂಡು ಒಬ್ರು ಮಹಿಳೆ ಅಂದ್ರೆ ದ್ವಾರಕೀಶ್ ಅವ್ರ ಸೊಸೆ ಅಂತ ಹೇಳ್ಕೊಂಡು ಬಂದು ಸುಮಾರು ಜನಕ್ಕೆ ಚೀಟಿಂಗ್ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂದ್ರೆ, ಅವ್ರನ್ನೆಲ್ಲ ಮನೆಗೆ ಕರೆಯೋದು, ಅರ್ಶಿನ ಕುಂಕುಮ ಕೊಡೋದು, ಸೀರೆ ಕೊಡೋದು, ಅವ್ರಿಗೆ ಏನು ಬೇಕು ಮರಳು ಮಾಡೋದು, ಮಾತುಗಳಾಡೋದು, ನಾವು ಮಾಲ್ ಮಾಡೋಣ, ದೊಡ್ಡ ಮಾಲ್ ಮಾಡೋಣ, 10 ಲಕ್ಷ ಕೊಡಿ, 5 ಲಕ್ಷ ಕೊಡಿ, 20 ಲಕ್ಷ ಕೊಡಿ ಅಂತ ಹೇಳಿ ಒಂದು 4-5 ಕೋಟಿ ಚೀಟ್ ಮಾಡಿದ್ದಾರೆ. ನಾವು ದ್ವಾರಕೀಶ್ ಅವ್ರ ಹೆಸರು ಹೇಳಕ್ಕೆ ನಮಗೆ ಸುಮಾರು ಹೆಣ್ಮಕ್ಳು ಬಂದು ನಮ್ಮ ಸಂಸ್ಥೆಗೆ ಕಂಪ್ಲೇಂಟ್ ಮಾಡಿದ್ರು. ನಾನು ಹಾಗಂತ ಏಕದಮ್ ಅವಳಿಗೆ ನಾನು ಆಕ್ಷನ್ ತಗೊಳ್ಳಿಲ್ಲ. ಯಾಕಂದ್ರೆ ಅವಳು ಒಂದು ಹೆಣ್ಣು, ಏನ್ ಸಮಸ್ಯೆ ಆಗಿರ್ಬೋದು ಅಂತ ಕೂಲಂಕುಷವಾಗಿ ಅವಳನ್ನ ಕರೆದು ವಿಚಾರಿಸ್ದೆ. ಏನಮ್ಮ ಆಯ್ತು ವರ್ಷ, ಯಾಕೆ ತಗೊಳ್ಳೋ ಅಂತದ್ದು ನಿಂಗೆ ಏನಾಗಿತ್ತಂತದ್ದು ಅಂತ ಎಲ್ಲ ವಿಚಾರಣೆ ಮಾಡಿದೆ. ಅವಳು ಸಹ ಏನ್ ಮಾಡೋದು, ಇಲ್ಲ ಅಕ್ಕ ಈ ತರ ನನ್ ಪ್ರಾಬ್ಲಮ್ ಇತ್ತು, ತಗೊಂಡಿದೀನಿ, ಸತ್ಯ ಕೊಡ್ತೀನಿ ಅಂತ ನನ್ನ ಹತ್ರ ಒಪ್ಕೊಂಡಿದ್ರು. 5-6 ತಿಂಗಳಿಂದ ನಮ್ಗೆ 5 ಲಕ್ಷ ಕೊಡಬೇಕು. ತಾಯಿ ಚೀಟಿ 2.5 ಲಕ್ಷ, 2.5 ಲಕ್ಷ ತಂದ್ರು. ನಮ್ಮ ಮನೆಯವ್ರ ಹತ್ರ ಕೊಡಿಸಿದ್ಮೇಲೆ 5-6 ತಿಂಗಳಿಂದ ನಮ್ ಸೈಟ್ ಮಾರ್ತಾ ಇದೀವಿ, ನಮ್ ತಂದೆ ಅಲ್ಲಿ ಸೈಟ್ ಇಟ್ಟು ಮಾರ್ತಾ ಇದೀವಿ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಾರೆ. RTGS ಮಾಡಿದ್ವಿ, ಕೆಲವು ಕ್ಯಾಶ್ ಅಮ್ಮ, ಮಗಳು, ಮಗ 3 ಫುಲ್ ವಿಡಿಯೋ ಇದೆ, ರೆಕಾರ್ಡಿಸ್ ಇದೆ. ಆಮೇಲೆ ಗೋಲ್ಡ್ ಬಂದು ಮನೇಲಿ ಇಸ್ಕೊಂಡ್ಬಿಟ್ಟಿದ್ದಾರೆ 107 ಗ್ರಾಮ್. ಆಮೇಲೆ ಕೊಡ್ತೀನಿ ಅಂದ್ಬಿಟ್ಟು ಕೊಡಲಿಲ್ಲ. ನಾವು ಕೆಂಗೇರಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಅವರು ಆಯಿತು ನೋಡ್ತೀವಿ, FIR ಹಾಕಿದ್ವಿ.